ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸಿಡಿದ್ರ ಆಪ್ತರ ರಕ್ಷಣೆಗೆ ಸಿಎಂ ಮುಂದಾಗದ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಆಪ್ತರು ನಿಗಿನಿಗಿ ಅಂತ ಇದ್ದಾರೆ. ಸಿಎಂ ಆಪ್ತರಿಂದಲೇ ಇದೀಗ ಬಹಿರಂಗವಾಗಿಯೇ ಚರ್ಚೆ ಆಗ್ತಾ ಇರುವಂತದ್ದು, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆಪ್ತರ ರಕ್ಷಣೆಗೆ ಹಾಗಿದ್ರೆ ಸಿಎಂ ಮುದ್ದೆ ಬರ್ತಾ ಇಲ್ವಾ? ಸಿದ್ದು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಸಿಎಂ ಆಪ್ತರು. ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು, ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸಿಡಿದ್ರ ಹಾಗಿದ್ರೆ ಆಪ್ತರ ರಕ್ಷಣೆಗೆ ಸಿಎಂ ಮುಂದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಬಿಕಾಸ್ ಸಿಎಂ ಎಡ ಬಲಗಳಲ್ಲಿ ಇದ್ದವರಿಗೂ ಕೂಡ ಶಾಕ್. ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ರಾಜಣ್ಣ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ, ಉಚ್ಚಾಟನೆ ಅನ್ನುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಿಎಂ ಹೇಳಿದ ಮಾತು ನಡೆಯುತ್ತೆ, ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬಹುದು. ಅವ್ರ ಕಡೆಯಿಂದ ಏನಾದರೂ ಚೇಂಜಸ್, ಬದಲಾವಣೆಗಳಾಗತ್ತೆ. ಇದೇ ವಿಚಾರವಾಗಿ ಸಿಎಂ ಬಲಗೈ ಬಂಟನಂತಿರುವಂತಹ ರಾಜಣ್ಣ ಕೂಡ ಸಿಕ್ಕಾಪಟ್ಟೆ ಗರಂ ಆಗಿರುವಂಥದ್ದು. ಯಾರೆಲ್ಲ ಪಕ್ಷಕ್ಕೆ ನಿಷ್ಠರಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ತಾ ಇಲ್ಲ, ಅವರು ಗಟ್ಟಿಯಾಗಿ ನಿಲ್ತಿಲ್ಲ ಎನ್ನುವ ಬಗ್ಗೆ ನಮಗೆ ಬೇಸರ ಇದೆ ಅಂತ ರಾಜಣ್ಣ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಎಂಗೆ ಯಾವ ಯೋಚನೆ ಇದೆಯೋ ನಮಗೆ ಗೊತ್ತಿಲ್ಲ, ಆದರೆ ಈ ಸಮಯದಲ್ಲಿ ಗಟ್ಟಿಯಾಗಿ ನಿಲ್ಬೇಕು. ಸಿದ್ದೂರಿಂದ ಇಂಥ ಅಸಹಾಯಕತೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಸಿಎಂ ತಟಸ್ಥ ಧೋರಣೆಯನ್ನ ಯಾಕೆ ತಾಳ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ರಾಜಣ್ಣ. ಇನ್ನು ಧ್ವನಿ ಕುಗ್ಗಿದಾಗ ಸಹಜವಾಗಿ ಅಸಹಾಯಕತೆ ಎದ್ದು ಕಾಣುತ್ತೆ. ಸಿಎಂ ಪರ ಇರುವವರು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನ ಮಾತನಾಡ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನಿರೋದು ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜಣ್ಣ ನೇರವಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಡಿಕೆ ವಿರುದ್ಧ ಕೂಡ ರಾಜಣ್ಣ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ. ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗ್ಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡಕ್ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವ್ರು ಗಟ್ಟಿಯಾಗಿ ನಿಲ್ಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗ್ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿ. ಯಾರೆಲ್ಲ ದೊರೆ ಮಾಡಿದಕ್ಕೆ ದಂಡ ಇಲ್ಲ. ಡಿಕೆ ವಿರುದ್ಧ ರಾಜಣ್ಣ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೂ ಇಸ್ ರಾಹುಲ್ ಎಂದುವರ ಜೊತೆ ಇದೀಗ ರಿಯಾಜ್ ಹಂಚ್ಕೊಂಡು ಮಾತನಾಡ್ತಿದ್ದಾರೆ. ಹೈಕಮಾಂಡ್ ನಿಲುವುಗಳ ಬಗ್ಗೆ ಸಿಎಂ ಸಿದ್ದು ಆಪ್ತಕ್ಕೆ ರಾಜಣ್ಣ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಏನಾಗ್ತಾ ಇದೆ? ಈಗ ತಟಸ್ಥವಾಗಿ ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ಇಂಥ ಸಂದರ್ಭದಲ್ಲಿ ಈ ರೀತಿಯ ಕೈಚಲ್ ಕೂತ್ರೆ ಹೇಗೆ? ಯಾರೆಲ್ಲ ಪಕ್ಷಕ್ಕೆ ನಿಷ್ಠರಿದ್ದಾರೆ, ಆಗಬೇಕಾದಂತಹ ಬದಲಾವಣೆಗಳು ಯಾರು ಕೂಡ ಗಟ್ಟಿಯಾಗಿ ನಿಲ್ತಾ ಇಲ್ಲ, ಇದರ ಬಗ್ಗೆ ಬೇಸರ ಇದೆ ಅಂತ ಹೇಳ್ಬಿಟ್ಟು ರಾಜಣ್ಣ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಎಂಗೆ ಯಾವ ಯೋಚನೆ ಇದೆಯೋ ಗೊತ್ತಾಗ್ತಾ ಇಲ್ಲ, ಅವರ ಆಲೋಚನೆ ಏನಿದೆ ಅಂತ ಹೇಳ್ಬಿಟ್ಟು. ಬಟ್ ಈ ರೀತಿಯಾದಂತಹ ಅಸಹಾಯಕತೆಯನ್ನ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಿಎಂ ತಟಸ್ಥ ಧೋರಣೆಯನ್ನ ಯಾಕೆ ತಾಳ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರಾಜಣ್ಣ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕ್ತಾ ಇದ್ದಾರೆ. ಸಿಎಂ ಪರ ಇರುವವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜನ ಮಾತನಾಡ್ತಿದ್ದಾರೆ. ಆದರೆ ಸಿಎಂ ಯಾಕೆ ಸುಮ್ಮನೆ ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಎಂ ವಿರುದ್ಧ ನೇರವಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕ್ತಾ ಇರೋದು ಸಿಎಂನ ಬಲಗೈ ಬಂಟನಂತೆ ಇರುವಂತಹ ರಾಜಣ್ಣ. ಒಂದೇ ರಿಯಾಜ್ ಹಂಚಿಕೊಂಡು ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ.
ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗ್ಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ, ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡಕ್ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯಾವ ಯೋಚನೆ ಇದೆಯೋ ನನಗ್ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗ್ ಗೊತ್ತಿಲ್ಲಪ್ಪ. ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯ ಜೊತೆ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಸಿಎಂ ಪುರ ಇರುವವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನ ಮಾತಾಡ್ತಾ ಇದ್ದಾರೆ. ಸೊ ನಿನ್ನೆಯಿಂದ ಕೂಡ ಇದೇ ಚರ್ಚೆ ಸಿಕ್ಕಾಪಟ್ಟೆ ಆಗ್ತಾ ಇರುವಂಥದ್ದು ರಾಜಕೀಯ ವಲಯದಲ್ಲೂ ಕೂಡ. ಸೊ ಹೀಗಿದ್ದಾಗ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಲ್ವಾ? ಸಪೋರ್ಟಿವ್ ಆಗಿ ನಿಲ್ಲಬೇಕಲ್ವಾ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ನಿಲುವುಗಳ ಬಗ್ಗೆ ಕೂಡ ಸಿಎಂ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಆಗಿರ್ಬೋದು, ಅಂದರೆ ಯಾವುದೇ ಒಂದು ಬದಲಾವಣೆಗಳಾಗುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಏನೋ ಒಂದು ಮಾಡ್ಬೋದು. ಬಟ್ ಯಾಕೆ ಏನೂ ಆಗ್ತಾ ಇಲ್ಲ ಅಂತ ರಾಜಣ್ಣ ಆಕ್ರೋಶ ಹೊರಹಾಕ್ತಿದ್ದಾರೆ.